ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಅಧ್ಯಾಯ 6, ಮನಸ್ಸೇ ನಿಮ್ಮ ಮಿತ್ರ ಮತ್ತು ಶತ್ರು. ಧ್ಯಾನ ಯೋಗದ ರಹಸ್ಯ. ಕುರುಕ್ಷೇತ್ರದ ರಣಭೂಮಿಯಲ್ಲಿ ಗೊಂದಲಕ್ಕೀಡಾಗಿದ್ದ ಅರ್ಜುನನಿಗೆ ಶ್ರೀಕೃಷ್ಣನು ಕೇವಲ ಯುದ್ಧದ ಬಗ್ಗೆ ಹೇಳಲಿಲ್ಲ, ಬದಲಿಗೆ ಅವನ ಒಳಗಿರುವ ಮನಸ್ಸಿನ ಯುದ್ಧವನ್ನು ಗೆಲ್ಲುವುದು ಹೇಗೆಂದು ಕಲಿಸಿದನು. ಅದೇ ಈ ಧ್ಯಾನ ಯೋಗ. ಕೃಷ್ಣ ಹೇಳುತ್ತಾನೆ, ಅರ್ಜುನ, ಕಾಡಿಗೆ ಹೋಗಿ ಕುಳಿತುಕೊಳ್ಳುವವನು ಮಾತ್ರ ಸನ್ಯಾಸಿಯಲ್ಲ. ಯಾರು ತನ್ನ ಕರ್ತವ್ಯಗಳನ್ನು ಮಾಡುತ್ತಾರೆ, ಆದರೆ ಅದರ ಫಲದ ಮೇಲೆ ಹಂಬಲ ಇಟ್ಟುಕೊಳ್ಳುವುದಿಲ್ಲವೋ ಅವರೇ ನಿಜವಾದ ಯೋಗಿಗಳು. ನಿಮ್ಮ ಕೆಲಸದ ಮೇಲೆ ನಿಮಗೆ ಅಧಿಕಾರವಿದೆಯೇ ಹೊರತು ಅದರ ಫಲಿತಾಂಶದ ಮೇಲಲ್ಲ. ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ, ಫಲವನ್ನು ದೈವೇಚ್ಛೆಗೆ ಬಿಡಿ. ಇದೇ ಮಾನಸಿಕ ಶಾಂತಿಯ ಗುಟ್ಟು. ಹದ್ದು ಹೇಗೆ ಆಕಾಶದಲ್ಲಿ ಎತ್ತರಕ್ಕೆ ಹಾರುತ್ತದೆಯೋ ಹಾಗೆಯೇ ಉನ್ನತ ವಿಚಾರಗಳು ನಮ್ಮನ್ನು ಮೇಲೆತ್ತುತ್ತವೆ. ಯಾರು ತನ್ನ ಕೆಳಮಟ್ಟದ ಆಸೆಗಳನ್ನು ಮತ್ತು ಇಂದ್ರಿಯಗಳನ್ನು ಗೆಲ್ಲುತ್ತಾನೋ ಅವನಿಗೆ ಅವನ ಮನಸ್ಸೇ ಅತ್ಯುತ್ತಮ ಮಿತ್ರ. ಆದರೆ ಮನಸ್ಸಿನ ಗುಲಾಮನಾದವನಿಗೆ ಅದೇ ಮನಸ್ಸು ಪರಮಶತ್ರು. ನಿಮ್ಮನ್ನು ನೀವು ನಿಯಂತ್ರಿಸದಿದ್ದರೆ ಜಗತ್ತು ನಿಮ್ಮನ್ನು ನಿಯಂತ್ರಿಸುತ್ತದೆ. ಶಿಸ್ತು ಎನ್ನುವುದು ನಿಮ್ಮನ್ನು ಬಂಧಿಸುವ ಸಂಕೋಲೆಯಲ್ಲ, ಅದು ನಿಮಗೆ ಸ್ವಾತಂತ್ರ್ಯ ನೀಡುವ ಕೀಲಿಕೈ. ಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ಒಬ್ಬ ಯೋಗಿಯಾದವನು ಚಿನ್ನ ಮತ್ತು ಕಲ್ಲು ಎರಡನ್ನೂ ಒಂದೇ ದೃಷ್ಟಿಯಿಂದ ನೋಡುತ್ತಾನೆ. ಅವನಿಗೆ ಶತ್ರು ಮತ್ತು ಮಿತ್ರರಲ್ಲಿ ವ್ಯತ್ಯಾಸವಿಲ್ಲ, ಏಕೆಂದರೆ ಅವನು ಎಲ್ಲರಲ್ಲೂ ಪರಮಾತ್ಮನನ್ನೇ ಕಾಣುತ್ತಾನೆ. ಹೊರಗಿನ ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ನಿಮ್ಮ ಒಳಗಿನ ಶಾಂತಿಯು ಸ್ಥಿರವಾಗಿರಲಿ. ಸುಖ ಬಂದಾಗ ಹಿಗ್ಗಬೇಡಿ, ಕಷ್ಟ ಬಂದಾಗ ಕುಗ್ಗಬೇಡಿ. ಕೃಷ್ಣ ಇಲ್ಲಿ ಕೆಲವು ಪ್ರಾಯೋಗಿಕ ಸಲಹೆಗಳನ್ನು ನೀಡುತ್ತಾನೆ. ಏಕಾಂತ ಮತ್ತು ಪವಿತ್ರವಾದ ಜಾಗವನ್ನು ಆರಿಸಿ. ಬೆನ್ನು ಮೂಳೆ, ಕುತ್ತಿಗೆ ಮತ್ತು ತಲೆಯು ನೇರವಾಗಿರಲಿ. ದೃಷ್ಟಿ ಮೂಗಿನ ತುದಿಯ ಮೇಲೆ ಅಥವಾ ಹುಬ್ಬುಗಳ ನಡುವೆ ಇರಲಿ. ಮನಸ್ಸು ಗಾಳಿಯಿಲ್ಲದ ಜಾಗದಲ್ಲಿರುವ ದೀಪದ ಜ್ವಾಲೆಯಂತೆ ಸ್ಥಿರವಾಗಿರಲಿ. ಅತಿಯಾಗಿ ತಿನ್ನುವವನಿಗೆ ಅಥವಾ ನಿದ್ರಿಸುವವನಿಗೆ ಯೋಗ ಒಲಿಯುವುದಿಲ್ಲ. ಎಲ್ಲದರಲ್ಲೂ ಮಿತ ಪ್ರಮಾಣವಿರಲಿ. ಅರ್ಜುನ ಕೇಳುತ್ತಾನೆ, ಕೃಷ್ಣ, ಗಾಳಿಯನ್ನು ಹಿಡಿಯುವುದು ಎಷ್ಟು ಕಷ್ಟವೋ ಈ ಚಂಚಲ ಮನಸ್ಸನ್ನು ನಿಯಂತ್ರಿಸುವುದು ಅಷ್ಟೇ ಕಷ್ಟವಲ್ಲವೇ? ಕೃಷ್ಣ ಉತ್ತರಿಸುತ್ತಾನೆ, ಮನಸ್ಸು ಚಂಚಲವೇ, ಆದರೆ ಅಭ್ಯಾಸ ಮತ್ತು ವೈರಾಗ್ಯ ಇವೆರಡರಿಂದ ಯಾವುದನ್ನು ಬೇಕಾದರೂ ಸಾಧಿಸಬಹುದು. ಸೋಲು ಎಂಬುದು ಅಂತ್ಯವಲ್ಲ. ದಾರಿಯಲ್ಲಿ ಬಿದ್ದರೂ ಮತ್ತೆ ಎದ್ದು ನಡೆಯುವುದೇ ಜೀವನ. ಸತತ ಪ್ರಯತ್ನವಿದ್ದರೆ ಯಶಸ್ಸು ಖಂಡಿತ. ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಪ್ರಯತ್ನಿಸಿ ಅರ್ಧ ಹಾದಿಯಲ್ಲೇ ಮರಣ ಹೊಂದಿದರೆ ಅವನ ಕಥೆ ಏನು ಎಂದು ಅರ್ಜುನ ಆತಂಕ ವ್ಯಕ್ತಪಡಿಸುತ್ತಾನೆ. ಕೃಷ್ಣ ಅಭಯ ನೀಡುತ್ತಾನೆ, ಒಳ್ಳೆಯದನ್ನು ಮಾಡುವವನಿಗೆ ಎಂದಿಗೂ ಕೆಟ್ಟದ್ದಾಗುವುದಿಲ್ಲ. ಅವನು ಮುಂದಿನ ಜನ್ಮದಲ್ಲಿ ಒಳ್ಳೆಯ ಸಂಸ್ಕಾರವುಳ್ಳ ಮನೆಯಲ್ಲಿ ಹುಟ್ಟಿ ತನ್ನ ಸಾಧನೆಯನ್ನು ಮುಂದುವರೆಸುತ್ತಾನೆ. ಕೆಲಸ, ವಿಶ್ರಾಂತಿ ಮತ್ತು ಮನರಂಜನೆ ಇವುಗಳ ನಡುವೆ ಸಮತೋಲನವಿರಲಿ. ಬೆಳಿಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಒಂದು ಶಿಸ್ತು ಇರಲಿ. ನಿಮ್ಮ ಮೇಲೆ ಮತ್ತು ದೈವದ ಮೇಲೆ ನಂಬಿಕೆ ಇರಲಿ. ನಿಮ್ಮ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಹೊರಗಿನ ಜಗತ್ತನ್ನು ಗೆಲ್ಲುವ ಮುನ್ನ ನಿಮ್ಮ ಒಳಗಿನ ಮನಸ್ಸನ್ನು ಗೆಲ್ಲಿ. ಯೋಗಿ ಎಂದರೆ ಕೇವಲ ಸಾಧುವಲ್ಲ. ತನ್ನ ಕರ್ತವ್ಯವನ್ನು ಅತ್ಯಂತ ಸಮರ್ಪಣಾ ಭಾವದಿಂದ ಶಾಂತ ಮನಸ್ಸಿನಿಂದ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯೂ ಒಬ್ಬ ಯೋಗಿಯೇ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.